ಮಾಡ್ದ. ಆ ಅಲೆಮಾರಿಗಳನ್ನ ತಗೊಂಡೋಗ್ಬಿಟ್ಟು ಸಿ ಗ್ರೂಪ್ ಅಲ್ಲಿ ಹಾಕಿಬಿಟ್ಟ. ಅದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಿರೋಧ ಅದು. ಅವ್ರು ಸ್ಟೇ ಮಾಡಿಸಿದ್ರು. ಇನ್ನೊಬ್ರು ಬಂದು ಇವ್ರು 17ಕ್ಕೆ ಮಾಡಿದ್ದ. 17 ಮತ್ತೆ 7 24ಕ್ಕೆ ಒಳ ಮೀಸಲಾತಿ ಮಾಡಿದ್ದ. ಅದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 50%ಗೆ ಸೀಲಿಂಗ್ ಮಾಡಿದ್ದಾರೆ. ಇವನು 56%ಗೆ ಮಾಡಿದ್ದ ಒಳ ಮೀಸಲಾತಿನ. ಅವ್ರು ತಗೊಂಡಾಗ ಇನ್ನೊಂದು ಸ್ಟೇ ಮಾಡಿಸಿದ್ದಾರೆ. ಸ್ಟೇ ಅಂದ್ರೆ ಸ್ಟೇ ಇಲ್ಲ, ಎರಡೂ ಕೋರ್ಟ್ ಆಗಿದ್ದಾರೆ. ಆ ಕೋರ್ಟ್ ಸುಮ್ಮನೆ ಇರೋದಕ್ಕೆ ಏನ್ ಹೇಳ್ತಾರೆ ಸಿದ್ದರಾಮಯ್ಯ, ಕೋರ್ಟ್ ಆಗದೆ ಅಂತ. ಯಾವ ಕೋರ್ಟಗೂ ಇಲ್ಲ, ಯಾವ ತಾಂತ್ರಿಕ ಅಡಚಣೆನೂ ಇಲ್ಲ, ಒಳ ಮೀಸಲಾತಿ ಮಾಡೋದು ಯಾವ ಅಡಚಣೆನೂ ಇಲ್ಲ. ಅಡಚಣೆ ಇರೋದು ಕಾಂಗ್ರೆಸ್ ಪಕ್ಷದಾಗ ಇರೋರಿಗೆ. ಕಾಂಗ್ರೆಸ್ ಪಕ್ಷದಾಗಿರೋರು ಗಟ್ಟಿ, ಕಾಂಗ್ರೆಸ್ ಪಕ್ಷದಲ್ಲಿರೋರು ಮಂತ್ರಿಗಳು ರೆಡ್ಡಿ. ಸಿದ್ದರಾಮಯ್ಯನ ಎಡ ಬಲ ಇರ್ತಾರಲ್ಲ, ಎಡ ಬಲ ಅಂದ್ರೆ ಏನ್ ಹೇಳ್ತೀರ, ಇದಲ್ಲಪ್ಪ ಜಾತಿ ಅಲ್ಲ, ಏನ್ ಹೇಳ್ತೀರ ಅದಕ್ಕೆ, ಕಾಸ ಇದಾರಲ್ಲಪ್ಪ, ಅವ್ರುಗಳೇ ಮೀಸಲಾತಿ ವಿರೋಧ. ಸಿದ್ದರಾಮಯ್ಯನವ್ರನ್ನ ತಿಂದನ್ನ ಎಂಜಲೇ ಇರ್ತಾರಲ್ಲ, ಸಿದ್ದರಾಮಯ್ಯ ಬಾಯಿಗೆ ಸ್ವೀಟ್ ಇರ್ತಾರಲ್ಲ, ಸಿದ್ದರಾಮಯ್ಯನ್ನೇ ನೆನೆಸ್ಕೊಂಡು ಕಣ್ ಮುಚ್ಕೊಂತಾರಲ್ಲ, ಎದ್ರೇನೆ ಸಿದ್ದರಾಮಯ್ಯ ನೋಡ್ತಾರಲ್ಲ, ಗಲಸ್ಯ ಕಂಠಸ್ಯ, ಸಿದ್ದರಾಮಯ್ಯನವರ ಗಲಸ್ಯ ಕಂಠಸ್ಯ ಅದಲ್ವಾ, ಅವರೇ ವಿರೋಧ ಒಳ ಮೀಸಲಾತಿಗೆ. ಸಿದ್ದರಾಮಯ್ಯನವ್ರ ಮಾತಾಡಕ್ಕಾಗಲ್ವಾ, ನೀನ್ ಒಡೆದಂಗ್ ಮಾಡ್ತೀನಿ, ನೀನ್ ಹತ್ತಂಗ್ ಮಾಡು ಅಂತ ಹೇಳಿ ಒಳ ಮೀಸಲಾತಿಯ ವಿಳಂಬ ಧೋರಣೆ. ಈ ಸಮಾಜ ಒಡೆದೋಗ್ಲಿ ಅಂತ ಅಷ್ಟೇನೆ, ಈ ಸಮಾಜ ಕಿತ್ತಾಡ್ಲಿ, ನಾನು ಮುಖ್ಯಮಂತ್ರಿ ಆಗಿ ನೀವು ಮುಂದುವರಿಯೋಣ ಅಂತ ಅಷ್ಟೇ. ಆ ಮೂಲಕ ಈ ಸಮಾಜ ಬಡದಾಡಿಸ್ತಾ ಇದ್ರೇನ ಒಳ ಮೀಸಲಾತಿ ಕನಸು ಕನಸೋದು. ಸಿದ್ದರಾಮಯ್ಯ ಇರೋವರೆಗೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಮಾಡಲ್ಲ. ಅದರಿಂದ ಸಿದ್ದರಾಮಯ್ಯ ತೊಲಗಬೇಕು ಬೇಗ ಅಂತ ನನ್ನ ಒಂದು ಒತ್ತಾಯ. ಸಿದ್ದರಾಮಯ್ಯ ಕಾಂಗ್ರೆಸ್ಗೂ ವಿರೋಧಿ, ದಲಿತರಿಗೂ ವಿರೋಧಿ, ಹಿಂದುಳಿದ ಅಲ್ಪಸಂಖ್ಯಾತರಿಗೂ ನಂಬರ್ 1 ವಿರೋಧಿ ಅಂದ್ರೆ ಅದು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅಹಿಂದ ನಾಯಕ ಅಲ್ಲ, ಸಿದ್ದರಾಮಯ್ಯ ದಲಿತ ನಾಯಕ ಅಲ್ಲ. ಅವರೊಂಥರ ಅಧಿಕಾರ ಕಾಪಾಪಿ ಮಾಡುವಂತಹ ಒಬ್ಬ ರಾಜಕೀಯ ಒಂದು ಆಶೆ ಪುರ್ಕ ಅಷ್ಟೇ. ಎಷ್ಟಿನ ಇರ್ತೀವೋ ನಾನು ನಂಬರ್ 1 ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳೋದು. ದೇವರಾಜರ್ಸುಗಿನ್ನ ಹೆಚ್ಚು ಕಾಲ ಆಡಳಿತ ಮಾಡಿದ್ದೀನಿ ಅಂತ ದಾಖಲೆ ಮಾಡ್ಕೊಳ್ಳಕ್ಕೆ, 19 ಬಜೆಟ್ ಮಾಡಿಸಿದ್ದೀನಿ ಅಂತ ದಾಖಲೆ ಮಾಡ್ಕೊಳ್ಳೋದಕ್ಕೆ ನಾನ್ ಸಿದ್ದರಾಮಯ್ಯ ಹೇಳೋದಿಷ್ಟೇ. ಸಿದ್ದರಾಮಯ್ಯನವರೇ, ಎಷ್ಟು ಬಜೆಟ್ ಮಾಡಿಸಿದ್ದಿ, ಎಷ್ಟು ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಆಗಿದ್ದಾಗ ಏನ್ ಮಾಡಿದೆ ಅನ್ನೋದು ಮುಖ್ಯ. 100 ವರ್ಷ ಮನುಷ್ಯ ಬದುಕಿದ್ದ ಅನ್ನೋದು ಮುಖ್ಯ ಅಲ್ಲ, ಬದುಕಿದ್ದಾಗ ಏನ್ ಮಾಡ್ದಯ್ಯ. ಭಗತ್ ಸಿಂಗ್ ಎಷ್ಟು ವರ್ಷ ಬದುಕಿದ್ರು, ವಿವೇಕಾನಂದ ಎಷ್ಟು ವರ್ಷ ಬದುಕಿದ್ರು, 30 ದಾಖಲಿಲ್ಲ ಅವರು. ಏನ್ ದಾಖಲೆ ಮಾಡಿದ್ರು, ವಿಶ್ವ ದಾಖಲೆ. ಆ ತರ ದಾಖಲೆ ಮಾಡಿ ಅಂದ್ರೆ ನಾನು ಇಷ್ಟು ವರ್ಷ ಬದುಕಿದ್ದೆ, ಇಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ದೆ ಅಂತ ಮುಖ್ಯ ಅಲ್ಲ, ಎಷ್ಟು ಕಿತಾಪತಿ ಮಾಡಿದೆ, ಎಷ್ಟು ಸಮಾಜ ಮೋಸ ಮಾಡಿದೆ ಅನ್ನೋದು. ಸಿದ್ದರಾಮಯ್ಯನವರು ಕಪ್ಪು ಕಲೆಯನ್ನ ಬಳ್ಕೊಂಡು ಹೋಗ್ತೀರಿ. ಸಿದ್ದರಾಮಯ್ಯನವರು ಈ ಏನು ಸಂವಿಧಾನ ಅಂತ ಹೇಳಿ ಸಂವಿಧಾನ ಕೊಳ್ಳಿ ನೇತಾಕೊಂಡು ನಾನು ಸಾಮಾಜಿಕ ಅಧಿಕಾರರ ಅಂತ ಹೇಳಿ ಸಾಮಾಜಿಕ ನ್ಯಾಯವನ್ನು ಸಮಾಪ್ತಿ ಮಾಡಿದಂತ ಏಕೈಕ ಮುಖ್ಯಮಂತ್ರಿ ಅಂದ್ರೆ ರಮಣ ಸಿದ್ದರಾಮಯ್ಯ. ಪುಸ್ತಕ ಏನಿಲ್ಲ ಅದ್ರಿಗೆ.